ಹಾಲು ಉತ್ಪಾದಕರಿಗೆ ಸಿಹಿ ಸುದ್ದಿ, ಲೀಟರ್ಗೆ 50 ಪೈಸೆ ಹೆಚ್ಚಳ. ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರಿಗೆ ಸಂತಸದ ಸುದ್ದಿ ಲಭಿಸಿದ್ದು, ಹಾಲಿನ ಖರೀದಿ ದರವನ್ನು ಲೀಟರ್ಗೆ 50 ಪೈಸೆ ಹೆಚ್ಚಳ ಮಾಡಲಾಗಿದೆ. ಇದುವರೆಗೂ ₹36.40 ಇದ್ದ ದರವನ್ನು ಹೆಚ್ಚಿಸಲಾಗಿದ್ದು, ನಾಳೆಯಿಂದಲೇ ಪರಿಷ್ಕೃತ ದರ ಜಾರಿಗೆ ಬರಲಿದೆ ಅಂತ ಒಕ್ಕೂಟದ ಅಧ್ಯಕ್ಷ ಮಂಜುನಾಥ ರೆಡ್ಡಿ ತಿಳಿಸಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಒಕ್ಕೂಟದಲ್ಲಿ ಕೆಲಸ ಮಾಡುತ್ತಿರುವ ಸುಮಾರು 75,000 ಅಧಿಕಾರಿಗಳು ಹಾಗೂ ಗುತ್ತಿಗೆ ನೌಕರರಿಗೆ ಶೇಕಡ 8.33% ಬೋನಸ್ ನೀಡಲಾಗುತ್ತಿದೆ ಅಂತ ಹೇಳಿದರು. ಮೇ ತಿಂಗಳ ಅಂತ್ಯದೊಳಗೆ ಸುಮಾರು 7 ರಿಂದ 8 ಕೋಟಿ ರೂಪಾಯಿ ಲಾಭಾಂಶವನ್ನು ರೈತರು ಹಾಗೂ ನೌಕರರಿಗೆ ಹಂಚುವ ಯೋಜನೆಯನ್ನು ಕೈಗೊಳ್ಳಲಾಗಿದೆ ಅಂತ ತಿಳಿಸಿದರು. ರಾಜ್ಯದ 16 ಹಾಲು ಒಕ್ಕೂಟಗಳ ಪೈಕಿ ನಮ್ಮ ಒಕ್ಕೂಟವೇ ರೈತರಿಗೆ ಅತಿ ಹೆಚ್ಚು ದರ ನೀಡುತ್ತಿರುವುದು ಹೆಮ್ಮೆಯ ಸಂಗತಿ. ಇದು ಜನಪರ ಒಕ್ಕೂಟವಾಗಿದ್ದು, ಗ್ರಾಹಕರು ನಂದಿನಿ ಉತ್ಪನ್ನಗಳನ್ನು ಹೆಚ್ಚು ಬಳಸಿ ಹೈನುಗಾರಿಕೆಯನ್ನು ಉಳಿಸಬೇಕು ಅಂತ ಅವರು ಮನವಿ ಮಾಡಿದರು. ರೈತರು ಸಹ ನಂದಿನಿ ಉತ್ಪನ್ನಗಳನ್ನು ಬಳಸಬೇಕು, ಉತ್ತಮ ಗುಣಮಟ್ಟದ ಹಾಲು ಒದಗಿಸಲು ನಾವು ಬದ್ಧರಾಗಿದ್ದೇವೆ ಅಂತ ಹೇಳಿದರು. ಇನ್ನು ಈ ಪರಿಷ್ಕೃತ ದರ ಮೇ 31ರವರೆಗೆ ಜಾರಿಯಲ್ಲಿ ಇರಲಿದೆ. ಸಾಚೆಟ್ ಹಾಲು ಉತ್ಪಾದನೆಗೆ ಇತರ ಡೈರಿಗಳಿಗೆ ಭೇಟಿ ನೀಡಿ ಆಧುನಿಕ ತಂತ್ರಜ್ಞಾನ ಅಳವಡಿಸುವ ಬಗ್ಗೆ ಚಿಂತನೆ ನಡೆದಿದೆ. ಪ್ರಸ್ತುತ ಕೋ-ಪ್ಯಾಕಿಂಗ್ಗಳಿಗೆ ತಿಂಗಳಿಗೆ 2.5 ಕೋಟಿ ರೂಪಾಯಿ ವೆಚ್ಚವಾಗುತ್ತಿತ್ತು. ಹೊಸ ಯೂನಿಟ್ ಪ್ರಾರಂಭವಾದರೆ ತಿಂಗಳಿಗೆ ಸುಮಾರು 1.5 ಕೋಟಿ ರೂಪಾಯಿ ಉಳಿತಾಯವಾಗಲಿದೆ ಅಂತ ವಿವರಿಸಿದರು. ಒಕ್ಕೂಟದಲ್ಲಿ ಶೇಕಡ 85% ಗುಣಮಟ್ಟವನ್ನು ಕಾಯ್ದುಕೊಳ್ಳಲು ಕ್ರಮ ಕೈಗೊಳ್ಳಲಾಗುವುದು. ಚೇಳೂರಿನಲ್ಲಿ ಶಿಬಿರ ಕಚೇರಿ ಸ್ಥಾಪಿಸುವ ಬಗ್ಗೆ ಚಿಂತನೆ ನಡೆಸಲಾಗುತ್ತಿದೆ. ರಾಸುಗಳಿಗೆ ಲಸಿಕೆ ನೀಡುವ ಕಾರ್ಯಕ್ರಮವೂ ಹಮ್ಮಿಕೊಳ್ಳಲಾಗುತ್ತದೆ ಅಂತ ಹೇಳಿದರು. ನಡೆದ ಆಡಳಿತ ಮಂಡಲ ಸಭೆಯಲ್ಲಿ ತೀರ್ಮಾನಗಳನ್ನ ನಮ್ಮ ರೈತರ ಪರವಾಗಿ ತಗೊಂಡಿದ್ದೀವಿ. ಅದನ್ನ ಇವತ್ತು ನಿಮ್ಮ ಮುಂದೆ ಹೇಳಕ್ ಬಯಸ್ತಾ ಇದ್ದೀವಿ. ಮೊಟ್ಟ ಮೊದಲನೇದಾಗಿ ಸಿಹಿ ಸುದ್ದಿ ಅಂದರೆ, ನಮ್ಮ ಜಿಲ್ಲೆಯ ಹಾಲು ಉತ್ಪಾದಕರ ದರ ಏನಿತ್ತು ₹36.40 ಕೊಡ್ತಾ ಇದ್ವು. ಅದು ನಾಳೆಯಿಂದ 8/3/2026ರಿಂದ 50 ಪೈಸೆಯನ್ನು ನಾವು ರೈತರಿಗೆ ಕೊಡಬೇಕಾಗಿ ನಮ್ಮ ಬೋರ್ಡ್ ತೀರ್ಮಾನ ಆಗಿದೆ. ಅದೇ ಇನ್ನೂ ಒಂದು ತೀರ್ಮಾನ ಕೂಡ ನಾವು ತಗೊಂಡಿದ್ದೀವಿ. ಯಾಕಂದರೆ ನಮ್ಮ ಒಕ್ಕೂಟದ ನೌಕರರು, ಅಧಿಕಾರಿಗಳು ಮತ್ತು ಗುತ್ತಿಗೆ ನೌಕರರು ಕೂಡ ಯುಗಾದಿ ಹಬ್ಬದ ಕೊಡುಗೆ ಅಂತೀವಿ, ಒಂಥರ ಬೋನಸ್ ಅಂತೀವಿ. ಬೋನಸ್ಸು 75,000 ರೂಪಾಯಿ ಅಧಿಕಾರಿಗಳಿಗೆ, ಗುತ್ತಿಗೆ ನೌಕರರಿಗೆ ಅವರು 8.33 ಅವ್ರು ನಮ್ಗೇನು ಸಂಬಳ ಕೊಡ್ತೀವಿ 8.33% ಬೋನಸ್ ಕೂಡ ಗುತ್ತಿಗೆ ನೌಕರರು ಕೂಡ ನಾವು ಈ ಆಡಳಿತ ಮಂಡಳಿಯಲ್ಲಿ ತೀರ್ಮಾನ ತಗೊಂಡು. ವಿಶೇಷವಾಗಿ ನಾನು ಕೇಳ್ಕೊಳ್ಳೋದೇನು ಅಂದರೆ, ₹1 ಜನವರಿಯಿಂದ ಮಾಡಿದ್ದೀವಿ, ಇವತ್ತು 50 ಪೈಸೆ ಮಾಡಿದ್ದೀವಿ. ನಾಳೆಯಿಂದ ಟೋಟಲ್ ಆಗಿ ನಮ್ಮ ಒಕ್ಕೂಟದ ಆರ್ಥಿಕ ಪರಿಸ್ಥಿತಿ ನೋಡಿಕೊಂಡು ಲಾಭ ಏನು ಬರುತ್ತೆ, ನಮ್ಮ ಅಂದಾಜು ಒಂದು 7-7.5 ಕೋಟಿ ರೂಪಾಯಿ, 8 ಕೋಟಿ ರೂಪಾಯಿ ಮೇ ತನಕ ನಮ್ಮ ಲಾಭಾಂಶ. ಇದನ್ನ ನೇರವಾಗಿ ರೈತರಿಗೆ ಹೋಗ್ಬೇಕಂತ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿಕೊಂಡು, ನಮ್ಮ ನೌಕರರಾಗಿರ್ಬೋದು, ಅಧಿಕಾರಿಗಳಿರ್ಬೋದು, ನಮ್ಮ ಬೋರ್ಡಿನ ನಿರ್ದೇಶಕರುಗಳ ಮತ್ತು ವಿಶೇಷವಾಗಿ ನಮ್ಮ ಹಾಲು ಉತ್ಪಾದಕರ ಸಹಕಾರ ಮತ್ತು ಸಹಾಯ ಮತ್ತು ಆಶೀರ್ವಾದದಿಂದ ಇವತ್ತು ರೇಟ್ ಕೊಡ್ತಾ ಇದ್ದೀವಿ. ಅಂದರೆ ಕರ್ನಾಟಕ ರಾಜ್ಯದಲ್ಲೇ ಮೊಟ್ಟ ಒಳ್ಳೆ ರೇಟ್ ದರ ಕೊಡ್ತಾ ಇದ್ದೀವಿ. ಅಂದರೆ ಒಂದನೇದೇ, ನಾವು ದಕ್ಷಿಣ ಕನ್ನಡಕ್ಕೆ ನಾವು ಕಂಪೇರ್ ಮಾಡಲ್ಲ. ಯಾವತ್ತೂ ಕೂಡ ನಾವು 16 ಒಕ್ಕೂಟಗಳಲ್ಲಿ ದಕ್ಷಿಣ ಕನ್ನಡನ ನಾವು ಕಂಪೇರ್ ಮಾಡ್ಕೊಳ್ಳಲ್ಲ. ಅದನ್ನೇ ಬೇರೆ ಒಂದು ಒಕ್ಕೂಟ, ಬೇರೆ ಅಂದರೆ 16 ಒಕ್ಕೂಟಗಳಿದೆ. ಅದು ಬೇರೆ ಬೇರೆ ಕಾರಣಗಳಿಂದ ಅಲ್ಲಿ ಜಾಸ್ತಿ ಉತ್ಪಾದನೆ ಕಡಿಮೆ, ಬೇಡಿಕೆ ಜಾಸ್ತಿ ಇರೋದ್ರಿಂದ ಅವರು ದರ ವ್ಯತ್ಯಾಸದಲ್ಲಿ ಅವ್ರು ಮಾಡಿಕೊಂಡು ಮೊದಲಿಂದನೂ ಇವತ್ತಿನ ತನಕ ಅದು ಮಾಡ್ಕೊಡ್ತಾ ಇದ್ರು. ನಾವು ಅವ್ರದನ್ನ ನಾವು ಕಂಪೇರ್ ಮಾಡಲ್ಲ. 16 ಒಕ್ಕೂಟಗಳಲ್ಲಿ ಅದನ್ನ ಬಿಟ್ಟು ಬೆಂಗಳೂರು ಡೈರಿ ಇದೆ, ಹಾಸನ ಇದೆ, ಬೇರೆ ಬೇರೆ 15 ಡೈರಿಗಳಲ್ಲಿ ಒಕ್ಕೂಟಗಳಲ್ಲಿ ಕೂಡ ನಮಗಿಂತ ₹1.5 ₹2 ಕೂಡ ಡಿಫ್ರೆನ್ಸ್ ಇದೆ. ನಿಮ್ಗೆ ಕೊಟ್ಟಿದ್ದೀವಿ ಆಲ್ರೆಡಿ. ಅದೆಲ್ಲ
ನಮ್ಮ ಉದ್ದೇಶ ಲಾಭ ಮಾಡಿ ಟ್ಯಾಕ್ಸ್ ಯಾಕೆ ಕಟ್ಟಬೇಕು, ಇನ್ಕಮ್ ಟ್ಯಾಕ್ಸ್ ಯಾಕೆ ಕಟ್ಟಬೇಕು ಅಂತ ಒಂದು ಉದ್ದೇಶದಿಂದ, ಬೇರೆ ಬೇರೆ ಯಾವ್ದು ಉದ್ದೇಶ, ನಮ್ದು ಉದ್ದೇಶ ರೈತರಿಗೆ ಹೋಗಿ ಒಕ್ಕೂಟದಲ್ಲಿ ಉಳಿಸ್ಕೊಳ್ಳೋ ಬದಲು ರೈತರು ಕೊಡಬೇಕಾಗಿ ನಮ್ಮ ಆಡಳಿತ ಮಂಡಳಿ ತೀರ್ಮಾನದಿಂದ ಇವತ್ತು ನಾವು ಒಳ್ಳೆಯ ದರವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಗ್ರಾಹಕರು ಕೂಡ ಕೇಳೋದಿಷ್ಟೇ, ನಾನು ವಿನಂತಿ ಮಾಡೋದಿಷ್ಟೇ, ನಮ್ಮ ನಂದಿನಿ ಬ್ರ್ಯಾಂಡ್ ಏನಿದೆ ಆ ನಂದಿನಿ ಬ್ರ್ಯಾಂಡನ್ನು ಸಹಕಾರ ಸಂಸ್ಥೆ, ಸಹಕಾರ ರೈತರಿಂದ ಖರೀದಿ ಮಾಡಿ ರೈತರಿಂದ ಲಾಭ ಮಾಡಿ ರೈತರಿಂದ ಗುಣಮಟ್ಟದ ಹಾಲನ್ನು ತಗೊಂಡು ನಮ್ಮ ಒಕ್ಕೂಟದಿಂದ ಸರಬರಾಜು ಮಾಡೋ ಒಂದು ಹಾಲು ಗುಣಮಟ್ಟ ಮತ್ತು ದರ ಕೂಡ. ದರ ನೋಡಿದ್ರೆ ನೀವು ಬೇರೆ ರಾಜ್ಯಗಳಲ್ಲಿ ನೋಡಿದ್ರೆ 55 ರೂಪಾಯಿ 60 ರೂಪಾಯಿ ತನಕ ಮಾರಾಟ ದರ ಇದೆ. ನಾವು ಈ ಕಡೆ ಒಂದು ಕಡೆ ರೈತರನ್ನ ನೋಡಬೇಕು, ಒಂದು ಕಡೆ ಗ್ರಾಹಕರು ಕೂಡ ನಾವು ನೋಡಬೇಕಾದ ಅನಿವಾರ್ಯ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ. ಆದ್ರಿಂದ ನಾನು ನಿಮ್ಮ ಮುಖೇನ ನಮ್ಮ ರಾಜ್ಯದ ಎಲ್ಲ ರೈತರಾಗ್ಲಿ ಗ್ರಾಹಕರಿಗಾಗಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ನಂದಿನಿ ಉತ್ಪನ್ನಗಳನ್ನು, ನಂದಿನಿ ಹಾಲನ್ನು ನಮ್ಮ ರಾಜ್ಯದ ಎಲ್ಲ ಗ್ರಾಹಕರು ಕೂಡ ರೈತರು ಕೂಡ ಉಪಯೋಗಿಸಿ ಇನ್ನು ಹೆಚ್ಚಿನ ದರ ಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಒಳ್ಳೆ ಗುಣಮಟ್ಟದ ಹಾಲು ಸರಬರಾಜು ಮಾಡಿ ಗ್ರಾಹಕರಿಗೆ ಒಳ್ಳೆ ಕಮ್ಮಿ ದರದಲ್ಲಿ ಗುಣಮಟ್ಟ ಹಾಲನ್ನು ಸರಬರಾಜು ಮಾಡೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ನಮ್ಮನ್ನ ಬೆಳೆಸಿ ನಮ್ಮನ್ನ ಉಳಿಸಿ ಈ ಒಕ್ಕೂಟಗಳನ್ನು, ಸಹಕಾರ ಸಂಸ್ಥೆಗಳನ್ನು ಬೆಳೆಸೋ ನಿಟ್ಟಿನಲ್ಲಿ ನಿಮ್ಮದು ಕೂಡ ಪಾತ್ರ ಬಹಳ ದೊಡ್ಡ ಪಾತ್ರ ಇದೆ. ಆದ್ದರಿಂದ ನಿಮ್ಮನ್ನೆಲ್ಲರೂ ಕೂಡ ನಮ್ಮ ರಾಜ್ಯದ ಎಲ್ಲ ಗ್ರಾಹಕರು ಕೂಡ ನಾನು ಕೇಳ್ಕೊಳ್ಳೋದು, ನಮ್ಮ ನಂದಿನಿ ಬ್ರ್ಯಾಂಡನ್ನು ಉಳಿಸಿ ಬೆಳೆಸಿ ಕಟ್ಟಬೇಕಾದ ಜವಾಬ್ದಾರಿ ನಿಮ್ಮ ಮೇಲಿದೆ. ನಿಮ್ಗೆಲ್ರಿಗೂ ಕೂಡ ನಾನು ಒಂದು ವಿನಂತಿಯನ್ನ ಮಾಡ್ತಾ ಇದ್ದೀನಿ. ಇದೇ ವೇಳೆ ಭರಣಿ ವೆಂಕಟೇಶ್ ಅವರನ್ನ ಕೆಎಂಎಫ್ ಪ್ರತಿನಿಧಿಯಾಗಿ ಆಯ್ಕೆ ಮಾಡಲಾಗಿದೆ ಅಂತ ತಿಳಿಸಿದ್ರು. ಹಸಿವು ಮೇವು ಬೆಳೆಸುವ ರೈತರಿಗೆ ಪ್ರತಿ ಎಕರೆಗೆ 3,500 ರೂಪಾಯಿ ಪ್ರೋತ್ಸಾಹಧನ ನೀಡಲಾಗುತ್ತದೆ. ಪ್ರಸ್ತುತ ಸರಾಸರಿ ದಿನಕ್ಕೆ 4.5 ಲಕ್ಷ ಲೀಟರ್ ಹಾಲು ಸಂಗ್ರಹವಾಗ್ತದೆ ಅಂತ ಮಂಜುನಾಥ ರೆಡ್ಡಿ ಮಾಹಿತಿ ನೀಡಿದರು. ನಮ್ಮ ಇದರಲ್ಲಿ ಇತಿಮಿತಿಯಲ್ಲಿ ಇಲ್ಲ, ಅದು ಫೀಡ್ ಕೆಎಂಎಫ್ ಅಲ್ಲಿ ಕಮ್ಮಿ ಮಾಡೋದು ಜಾಸ್ತಿ ಮಾಡೋದು ಅವರು ಫೀಡ್ ಫ್ಯಾಕ್ಟ್ರಿಗಳ ಜವಾಬ್ದಾರಿ ಅವ್ರದ್ದು, ನಮ್ಮದ್ರಲ್ಲಿಲ್ಲ. ನಾವು ಏನು ಮಾಡ್ತಾ ಇದ್ದೀವಿ, ಹಸಿಮೇವು ಕಾರ್ಯಕ್ರಮ ಒಂದು ಮಾಡಿದ್ದೀವಿ ಈ ಬೇಸಿಗೆಗೆ ಮಾತ್ರ. ನಾವು 3 ತಿಂಗಳಿಗೆ ಇವಾಗ 1,500 ಎಕರೆಗೆ ನಾವು ಟಾರ್ಗೆಟ್ ಇಟ್ಕೊಂಡ್ರೆ 1,200 ಎಕರೆ ಆಗಿದೆ. ಅದಕ್ಕೆ 3,500 ರೂಪಾಯಿ ಪರ್ ಎಕರೆಗೆ, 1 ಎಕರೆಗೆ ಪ್ರೋತ್ಸಾಹಧನ ಅಂತ ಕೊಡ್ತಾ ಇದ್ದೀವಿ. ಅದರಿಂದ ಬೀಜ ಅದರಿಂದ ನಮಗೆ ಹಸಿಮೇವು ಆದರೆ ಆಟೋಮೆಟಿಕ್ ಆಗಿ ಬಂದು. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1 ಚಿಕ್ಕಬಳ್ಳಾಪುರ.